ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನು BM ಹನೀಫ್. ಇದು ತ್ರಿವರ್ಣ ಚರ್ಚೆಯ ಕಾರ್ಯಕ್ರಮ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಕರ್ನಾಟಕದ ಮುಂಗಡ ಪತ್ರ ಬಜೆಟ್, ಇದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಾವು ಮಾತಾಡುವವರಿದ್ದೇವೆ. ಇನ್ನೇನು ಒಂದು ವಾರದಲ್ಲಿ, ಮುಂದಿನ ವಾರ ಕರ್ನಾಟಕದ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ಸಚಿವರು ಹೌದು, ಅವರು ಸತತವಾಗಿ ಬಜೆಟ್ ಗಳನ್ನ ಮಂಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಇವತ್ತು ನಮ್ಮ ಅತಿಥಿಯಾಗಿ ಇದ್ದಾರೆ ಫೆಡರೇಷನ್ ಆಫ್ ಕರ್ನಾಟಕ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನ ಉಪಾಧ್ಯಕ್ಷರಾಗಿರುವಂತಹ ಎಂ ಕರುಣಾಕರ್ ಹೆಗ್ಡೆ. ನಮಸ್ಕಾರ ಹೆಗ್ಡೆ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಬಹಳ ಮುಖ್ಯವಾಗಿ ಬಜೆಟ್ ಮತ್ತು ಎಕ್ಸೈಸ್, ಮುಂಗಡ ಪತ್ರ ಮತ್ತು ಅಬ್ಕಾರಿ ಈ ವಿಷಯಕ್ಕೆ ಸಂಬಂಧಿಸಿ ಮಾತನಾಡುವವರಿದ್ದೇವೆ. ಕರುಣಾಕರ್ ಹೆಗ್ಡೆ ಅವರು ಬಹಳ ವರ್ಷಗಳಿಂದ, ಬಹುತೇಕ 2 ದಶಕಗಳಿಂದ ಅವರು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಅಸೋಸಿಯೇಷನ್ ನಲ್ಲಿ ವಿವಿಧ ಪದಾಧಿಕಾರಿಗಳಾಗಿ, ಅಧ್ಯಕ್ಷರಾಗಿ ಮತ್ತು ವಿವಿಧ ಹುದ್ದೆಗಳನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲಾ ವೈನ್ ಮರ್ಚೆಂಟ್ಸ್, ಅಬ್ಕಾರಿ ಗುತ್ತಿಗೆದಾರರು ಮತ್ತು ಯಾರೆಲ್ಲ ವ್ಯಾಪಾರಸ್ಥರಿದ್ದಾರೆ ಅವರೆಲ್ಲ ಸಮಸ್ಯೆಗಳು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಜೊತೆಗೆ ಅವರು ಬಹಳ ಸಲ ಈ ಬಜೆಟ್ಗೆ ಮುನ್ನ, ನಂತರ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಅವರು ಸರ್ಕಾರದ ಮಂತ್ರಿಗಳ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆಲ್ಲ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ, ಚರ್ಚೆ ಮಾಡ್ಕೊಳ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನ ನಾವು ಇವತ್ತು ಚರ್ಚೆಗೆ ಕರೆದಿದ್ದೇವೆ. ಬಹಳ ಮುಖ್ಯವಾಗಿ ನಮಗೆ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಬಜೆಟ್ ಅಂದ್ರೆ ಕೇವಲ ನಾವು ಜನಸಾಮಾನ್ಯರಿಗೆ ಏನು ಅಂತ ಹೇಳಿದ್ರೆ, ಏನು ಜಾಸ್ತಿ ಆಗುತ್ತೆ, ಏನು ಕಡಿಮೆ ಆಗುತ್ತೆ ಅಂತ ಅಷ್ಟೇ ಇರುತ್ತೆ ಅವ್ರ ತಲೆಯಲ್ಲಿ. ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ ನಮಗೆ ಅಂತ ಕೆಲಸದವರು, ಉದ್ಯೋಗಸ್ಥರು ಕಾಯ್ತಾ ಇರ್ತಾರೆ. ಬಜೆಟ್ ಅಂದ್ರೆ ಇಷ್ಟೇ ಅಲ್ಲ, ಸರ್ಕಾರ ಏನು ಖರ್ಚು ಮಾಡುತ್ತೆ, ಅದನ್ನ ಹೇಗೆ ಖರ್ಚು ಮಾಡುತ್ತೆ ಅನ್ನೋದ್ರ ಜೊತೆಗೆ ಈ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ಬಜೆಟ್ ನ ಬಹಳ ದೊಡ್ಡ ಆದಾಯದ ಮೂಲ ಒಂದು ಎಕ್ಸೈಸ್, ಅಬ್ಕಾರಿ ಆದಾಯನೇ. ಎಷ್ಟೋ ಸರ್ಕಾರಗಳು ಬರೇ ಅಬ್ಕಾರಿ ಆದಾಯದ ಮೇಲೆ ನಡೆಯುವಂತ ಒಂದು ಪರಿಸ್ಥಿತಿಯನ್ನು ಕೂಡ ಕೆಲವು ಕಡೆ ನಾವು ಕಾಣ್ತಾ ಇದ್ದೀವಿ. ನಾವು ಕರ್ನಾಟಕವೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಬನ್ನಿ ನಾವು ಕರುಣಾಕರ್ ಹೆಗ್ಡೆ ಅವರ ಜೊತೆಗೆ ಇದಕ್ಕೆ ಸಂಬಂಧಿಸಿ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ. ಕರುಣಾಕರ್, ಈ ಬಜೆಟ್ ನಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಎಷ್ಟು ಆದಾಯ ಬರ್ತದೆ? ಕಳೆದ ವರ್ಷ ಹೇಗಿತ್ತು, ಈ ವರ್ಷ ಹೇಗಿದೆ? ಬಜೆಟ್ಗೆ ಎಕ್ಸೈಸ್ ನಿಂದ, ಅಬ್ಕಾರಿಯಿಂದ ಎಷ್ಟು ಆದಾಯ ಬರ್ತದೆ ಯಾಕಂತ ಹೇಳಿದ್ರೆ, ಬಜೆಟ್ ನ ಟೋಟಲ್ ಆದಾಯದಲ್ಲಿ ತಗೊಂಡ್ರೆ ಸುಮಾರು 35% ಇನ್ಕಮ್ ಏನು ಬರ್ತಾ ಇದೆ ಅದು ಅಬಕಾರಿ ಮೂಲದಿಂದ ಬರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನಾನೊಬ್ಬ ಮಧ್ಯ ವ್ಯಾಪಾರಿಯಾಗಿ ಹೇಳಲಿಕ್ಕೆ ಬಹಳ ಖುಷಿ ಆಗತ್ತೆ. 35% ಅಂದ್ರೆ ಸುಮಾರು ಈಗ ಈ ವರ್ಷದ ಲೆಕ್ಕ ತಗೊಂಡ್ರೆ ಸುಮಾರು 38,600 ಕೋಟಿಯಷ್ಟು ಸರ್ಕಾರಕ್ಕೆ ವರಮಾನ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಬಹುಶಃ ಈ ವರ್ಷ ಸ್ವಲ್ಪ ಅದು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಆದ್ರೆ 38,600 ಕೋಟಿಯಷ್ಟು ಅಂದ್ರೆ ಸಾಮಾನ್ಯ GST ಯನ್ನ ಬಿಟ್ರೆ ನಮ್ಮ ಅಬಕಾರಿ ಆದಾಯವೇ ಬಜೆಟ್ ನಲ್ಲಿ 2ನೇ ಆದಾಯದ ಮೂಲ. ಸೊ ಇದು ನಾವು ಗಣನೀಯವಾಗಿ ಯೋಚನೆ ಮಾಡುವಂತದ್ದು. ಹೌದು. ಸೊ GST ಯನ್ನ ಬಿಟ್ರೆ ಅಬಕಾರಿ ಆದಾಯ ಏನ್ ಬರ್ತದಿದೆ ಅದು 2ನೇ ಮುಖ್ಯ ಆದಾಯವೇ ಸರ್ಕಾರಕ್ಕೆ ಅಬಕಾರಿ ಮೂಲದಿಂದ. ಎಷ್ಟಿದೆ ಕರ್ನಾಟಕದಲ್ಲಿ? ಎಷ್ಟು ಬಾರ್ಗಳಿದೆ, ಎಷ್ಟು ವೈನ್ ಸ್ಟೋರ್ಗಳಿದೆ? ಸುಮಾರು ನೋಡಿ, ನಮ್ಮ ಈಗ ವ್ಯಾಪಾರವನ್ನ ತಗೊಂಡ್ರೆ ಕರ್ನಾಟಕದಲ್ಲಿ ಸುಮಾರು 12,700 ಸನ್ನದ್ದುಗಳು ಇವತ್ತಿಗಿದ್ದಾವೆ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, CL9 ಅದೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದ್ದಾವೆ, ವೈನ್ ಶಾಪ್ಗಳಿದ್ದಾವೆ, ಸುಮಾರು 3,800 ವೈನ್ ಶಾಪ್ಗಳಿದ್ದಾವೆ, ಸುಮಾರು 3,900ರಷ್ಟು ಬಾರ್ಗಳಿದ್ದಾವೆ. ಆಮೇಲೆ CL7 ಅಂತೇಳಿ ವಸತಿ ಗೃಹಕ್ಕೆ ಏನು ಸನ್ನದ್ದು ಕೊಡ್ತಾ ಇದ್ದೇವೆ, ಅದು ಕೂಡ ಸೇರ್ಕೊಂಡಿದೆ. ಸುಮಾರು 2,900 ವಸತಿ ಗೃಹಗಳಿಗೆ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ಗಳಿದ್ದಾವೆ. ಆಮೇಲೆ ಕ್ಲಬ್ಗಳಿದ್ದಾವೆ, ಸುಮಾರು 350-400 ಕ್ಲಬ್ಗಳು, CL4ಗಳಿದ್ದಾವೆ. ಆಮೇಲೆ CL6A, ಈಗ ಯಾವುದು ಸ್ಟಾರ್ ಹೋಟೆಲ್ಗಳಿದ್ದಾವೆ ಅವುಗಳಿಗೆ CL6A ಅಂತ ಹೇಳಿ ಕೊಡ್ತಾರೆ ಸರ್ಕಾರ. ಇದೆಲ್ಲವನ್ನ ತಗೊಂಡ್ರೆ ಸುಮಾರು 12,800 ಸನ್ನದ್ದುಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾವೆ. ಇವರೆಲ್ಲ ಟೋಟಲ್ ವ್ಯಾಪಾರವನ್ನ ಮಾಡಿ ಅದರ ಆದಾಯವನ್ನ ಸರ್ಕಾರಕ್ಕೆ ಕೊಡಬೇಕಾದಂತ, ಈಗ ಸನ್ನದ ಶುಲ್ಕ ಇರ್ಬೋದು, ಸುಮಾರು ಬಾರ್ಗಳಿಗೆ ನೀವು ನೋಡ್ಬೋದು ಇವತ್ತು BBMP ವ್ಯಾಪ್ತಿಯಲ್ಲಿ ಸುಮಾರು 9 ಲಕ್ಷದಷ್ಟು ಸನ್ನದ ಶುಲ್ಕವನ್ನ ಒಂದು ವರ್ಷಕ್ಕೆ ಲೈಸೆನ್ಸ್ ಫೀ ಅನ್ನ ನಾವು ಬರ್ತೇನೆ. ಅದಕ್ಕೆ ಬರ್ತೇನೆ ನಾನು. ಅದಕ್ಕಿಂತ ಮುಂಚೆ ನಾನು ಕೇಳಬೇಕಾಗಿರೋದು, ಈ ಅಬಕಾರಿ ಆದಾಯದಲ್ಲಿ ತುಂಬಾ ಸೋರಿಕೆ ಆಗ್ತಾ ಇದೆ ಎನ್ನುವಂತಹ ಮಾತು ಪದೇ ಪದೇ ಕೇಳಿ ಬರ್ತಾ ಇದೆ. ಇದು ನಿಜನಾ? ಸರ್ಕಾರಕ್ಕೆ ಏನು ಆದಾಯ ಬರಬೇಕಾಗಿತ್ತು ಅದಕ್ಕೆ ಸೋರಿಕೆ ಆಗ್ತಾ ಇದೆ, ಸಾಕಷ್ಟು ಬರ್ತಾ ಇಲ್ಲ ಅನ್ನುವಂತ ಮಾತನ್ನ ಹಲವು ಸಲ ಸಚಿವರು ಹೇಳ್ತಾರೆ. ನಿಜನಾ? ಇದು
ಸೋರಿಕೆ ಎಂದಾಗ ಇಲ್ಲಿ ಅಬಕಾರಿಯಲ್ಲಿ ಒಂದು 2 ವಿಧದ ಸೋರಿಕೆ ಅಂತ ಹೇಳ್ಬೋದು. ಅಂದ್ರೆ ಅಬಕಾರಿ ಆದಾಯ ಬರ್ತಕ್ಕಂಥದ್ದು ಈಗ ಕರ್ನಾಟಕದಲ್ಲಿ ಅಬಕಾರಿ ಆದಾಯ ಏನು ಸರ್ಕಾರ ಲೆಕ್ಕಾಚಾರ ಮಾಡಿ ಹಾಕಿದೆ, ಅದರಲ್ಲಿ ಸೋರಿಕೆ ಕಡಿಮೆ ಇದೆ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಸರಾಯಿ ನಿಷೇಧ ಆದ್ಮೇಲೆ ಹಂತ ಹಂತವಾಗಿ ನೀವು ನೋಡ್ಬೋದು, ಸುಮಾರು ಇವತ್ತು 38,600 ಕೋಟಿಯಷ್ಟು ಇನ್ಕಮ್ ಸರ್ಕಾರಕ್ಕೆ ಇದ್ರೂ ಕೂಡ ಸರಾಯಿ ಇರುವಾಗ, ಅಂದ್ರೆ ಸರಾಯಿ ನಿಷೇಧ ಆಗ್ಬೇಕಾದ್ರೆ ಮೊದಲು ಇದ್ದಿದ್ದು ಕೇವಲ 450 ಕೋಟಿ ಮಾತ್ರ. ಈಗ SM ಕೃಷ್ಣ ಸರ್ಕಾರ ಇದ್ದಾಗ ನಮ್ಮ ಸರಾಯಿ ನಿಷೇಧ ಮಾಡಿದ್ರು. ಆವಾಗ ಸರಾಯಿ ಇತ್ತು ಕರ್ನಾಟಕದಲ್ಲಿ, IML ಕೂಡ ಇತ್ತು. ಆ ಸರಾಯಿಯನ್ನ ತೆಗೆದ ನಂತರ ಹಂತ ಹಂತವಾಗಿ ಒಂದು KSBCL ಎಂಬ ವ್ಯವಸ್ಥೆಯನ್ನ ಮಾಡಿದ್ರು. ಬಹಳ ಚೆನ್ನಾಗಿ ಮೂಡಿ ಬಂತು ಕರ್ನಾಟಕದಲ್ಲಿ. ಬಹುಶಃ ಪ್ರಥಮತವಾಗಿ ಇದನ್ನು ಅಳವಡಿಸಿದಾಗ ಎಲ್ಲ ಈ ಸೆಕೆಂಡ್ಸ್ ವ್ಯವಹಾರ ಏನಿತ್ತು ಅವಾಗ IML ಟ್ರೇಡ್ ಅಲ್ಲಿ ಎಲ್ಲ ಸರ್ಕಾರದ ರೆವಿನ್ಯೂ ಸೋರಿಕೆ ಆಗ್ತಾ ಇತ್ತು. ಅದಾದ ನಂತರ ಹಂತ ಹಂತವಾಗಿ ಪ್ರತಿ ವರ್ಷವೂ ಕೂಡ 10-20% ಏರಿಕೆಯಾಗಿ ಇವತ್ತು 38,600 ಕೋಟಿಗೆ ಬಂದಂತದ್ದು. ಸೊ 450 ಕೋಟಿಯಿಂದ 38,000 ಕೋಟಿಯನ್ನು ಸುಮಾರು 10-12 ವರ್ಷದಲ್ಲಿ ಗಳಿಸಿದ್ದು ಅಂದ್ರೆ ಬಹಳ ಒಂದು ಗಣನೀಯ ಸಾಧನೆ ಅದು. ಇಲ್ಲಿ ಈಗ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಅಬಕಾರಿ ಆದಾಯದ ಸೋರಿಕೆ ಆಕ್ಚುಲಿ ಇಲ್ಲ. ಎಲ್ಲ ಅಂದ್ರೆ ಸ್ವಲ್ಪ ಒಂದು ಗಣನೀಯವಾಗಿ ಒಂದು 5% 10% ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಈಗ ನಮ್ಮ ಕೆಲವು ಮದ್ಯವನ್ನ ಲೋಕಲ್ ಅಲ್ಲಿ ಕೆಲವು ತಯಾರಿಕೆ ಮಾಡಿ ಬಿಡುವಂತ ಕೆಲವು ಕೆಲಸ ಮಾಡ್ತಾರೆ ಕೆಲವರು, ಅಥವಾ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ನುಸುಳ್ತದೆ, ಅಥವಾ ಡೆಲ್ಲಿ ಮತ್ತು ಗುರ್ಗಾಂವ್ನಂತ ಜಾಗದಿಂದ ಈ ಪ್ರಯಾಣಿಕರು ಹೋದಾಗ ತಕೊಂಡು ಬರುವಂತ ಕೆಲವು ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅದರಿಂದಾಗಿ ಸುಮಾರು ನಮಗೆ ಅಂದಾಜಿನ ಪ್ರಕಾರ ಈಗ ಬರುವ ಆದಾಯದಲ್ಲಿ ಸುಮಾರು ಒಂದು 2,000 ಕೋಟಿಯಷ್ಟು ಸೋರಿಕೆ ಆಗುತ್ತೆ ಅನ್ನೋತಕ್ಕಂತ ಒಂದು ಅಭಿಪ್ರಾಯ ಇದೆ. ಇದನ್ನ ಸರಿಯಾಗಿ ಹತ್ತಿಕ್ಕಿದ್ರೆ, ಅಂದ್ರೆ ಈ ಒಂದು ವ್ಯವಸ್ಥೆಯನ್ನ ಡಿಪಾರ್ಟ್ಮೆಂಟ್ ಇಲಾಖೆ ಎಲ್ಲ ನೋಡ್ಕೊಂಡ್ರೆ ಇನ್ನು ಒಂದು 2-2.5 ಸಾವಿರ ಕೋಟಿಯಷ್ಟು ವರಮಾನ ಜಾಸ್ತಿ ಬರುವಂತ ಒಂದು ನಿರೀಕ್ಷೆ ಇದೆ. ಆಗ್ಬಹುದು. ಇದು ಬೆಂಗಳೂರಿನಲ್ಲಿ ಈಗ ಎಲ್ಲ ಒಂದು ಜಿಲ್ಲೆಗೆ ಅಬಕಾರಿ ಜಿಲ್ಲೆ ಅಂತ ಹೇಳಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಆದಾಯ ಜಾಸ್ತಿ ಇದೆಯಾ? ಏನ್ ಕಾರಣ ಅದಕ್ಕೆ? ಬೆಂಗಳೂರಿನಲ್ಲಿ ಯಾಕೆ ಅಂತ ಹೇಳಿ ನೋಡಿ, ಟೋಟಲ್ ನಮ್ದು 12,500 ಸನ್ನದುಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ರು ಕೂಡ ಅದರಲ್ಲೂ 35% ಸನ್ನದುಗಳು ಇರೋದು ಬೆಂಗಳೂರಿನಲ್ಲಿ. ನೀವು ಇಡೀ ರಾಜ್ಯವನ್ನ ತಗೊಂಡ್ರೆ 35% ಸನ್ನದುಗಳು ಮಾತ್ರ ಅಲ್ಲ, 35% ಇವತ್ತು ರೆವಿನ್ಯೂ ಏನ್ ಕೊಡ್ತಾ ಇದ್ದೇವೆ, ಆ 35% ರೆವಿನ್ಯೂ ಕೂಡ ಬೆಂಗಳೂರು ನಗರದಿಂದಲೇ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಎಷ್ಟು ಅಬಕಾರಿ ಜಿಲ್ಲೆಗಳಿವೆ? ಬೆಂಗಳೂರಿನಲ್ಲಿ ಎಷ್ಟು ಅಬಕಾರಿ ಜಿಲ್ಲೆಗಳಿವೆ? ಈಗ ಬೆಂಗಳೂರಿನಲ್ಲಿ 8 ಜಿಲ್ಲೆಗಳನ್ನ ಮಾಡಿದ್ದಾರೆ. ಅಬಕಾರಿ ಜಿಲ್ಲೆ ಅಂತ 8 ಮಾಡಿದ್ದಾರೆ. ಸೊ ಅಬಕಾರಿ ಜಿಲ್ಲೆಗಳು 8 ಇರುವಾಗ 8 DC ಬೆಂಗಳೂರಿನಲ್ಲಿ ಇರ್ತಾರೆ. ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್ ಅಂತೇಳಿ 8 ವಿಂಗಡ ಮಾಡಿ ಆ 8 ಜಿಲ್ಲೆಗಳನ್ನಾಗಿ ಪರಿವರ್ತಿಸಿ ಅವುಗಳ ಅಂಡರ್ ನಲ್ಲಿ ಎಲ್ಲ ಒಂದೊಂದು 52 ರೇಂಜ್ಗಳನ್ನ ಮಾಡಿದ್ದಾರೆ. ಆ ರೇಂಜ್ಗಳಲ್ಲಿ ಪ್ರತಿಯೊಂದು ರೇಂಜಲ್ಲಿ ಸುಮಾರು 50ರಿಂದ 60 ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಇವೆಲ್ಲ ಒಟ್ಟು ಕರ್ನಾಟಕವನ್ನ ನೋಡಿದಾಗ 35% ರೆವಿನ್ಯೂ ಬೆಂಗಳೂರಿನಿಂದಲೇ ಬರ್ತಾ ಇದೆ. 35% ಎಕ್ಸೈಸ್ ನ ದುಡ್ಡು, ಅಬಕಾರಿ ದುಡ್ಡು ಆದಾಯ, ಮದ್ಯ ವ್ಯಾಪಾರದ ಆದಾಯ ಬೆಂಗಳೂರು ಒಂದರಿಂದಲೇ ಬರ್ತಾ ಇದೆ. ಒಂದನೇದು ಬೆಂಗಳೂರಿನ ಜನಸಂಖ್ಯೆ ತುಂಬಾ ಜಾಸ್ತಿ ಇರೋದು ಮತ್ತು ಜನನಿಬಿಡವಾಗಿರೋದು ಮತ್ತು ಬಹಳ ಆಕ್ಟಿವ್ ಆಗಿರುವಂತಹ ಒಂದು ಸಿಟಿ. ಆಮೇಲೆ ರಾತ್ರಿ ಬಹಳ ಹೊತ್ತಿನವರೆಗೆ ಇಲ್ಲಿ ಅವಕಾಶ ಕೂಡ ಇದೆ. ಬೇರೆ ಹಳ್ಳಿಗಳ ಹತ್ರ ಬೆಂಗಳೂರು ಕಮಿಷನ್ ರೇಟ್ ವ್ಯಾಪ್ತಿಯಲ್ಲಿ 1 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ, ಬೇರೆ ಎಲ್ಲೂ ನಗರದಲ್ಲಿ ಕೊಟ್ಟಿಲ್ಲ. ಸೊ ಆದ್ರಿಂದ ಅದು ಒಂದು ಕೂಡ ಪ್ಲಸ್ ಪಾಯಿಂಟ್. ಮತ್ತೆ ಹೆಚ್ಚಾಗಿ ಎಲ್ಲ ಇದು ಕಾಸ್ಮೋಪಾಲಿಟನ್ ಸಿಟಿ ಆದ್ರಿಂದ ಬೇರೆ ಬೇರೆ ನಗರಗಳಿಂದ, ಜಿಲ್ಲೆಗಳಿಂದ, ದೇಶಗಳಿಂದ ಬರ್ತಾ ಇದ್ದಾರೆ ಜನ. ಸೊ ಇಲ್ಲಿ ವ್ಯಾಪಾರವು ಅಷ್ಟೇ ಗಣನೀಯವಾಗಿ ಜಾಸ್ತಿ ಇದೆ. ಸೊ ಆದ್ರಿಂದ ಬೆಂಗಳೂರು ನಗರದಲ್ಲಿ ರೆವಿನ್ಯೂ ಜಾಸ್ತಿ ಕೊಡುವಂತ ಒಂದು ಪ್ರಕ್ರಿಯೆ ಇದೆ. ಈ ಅಬಕಾರಿ ಇಲಾಖೆಯ ಪೋಸ್ಟಿಂಗ್ಗೆ DC-ಗಳಲ್ಲಿ ಬಹಳ ಕಾಂಪಿಟಿಷನ್ ನಡೆಯುವುದನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ತುಂಬಾ ಕಡೆ ನಾವು ಗಮನಿಸಿದ್ದೀವಿ. ನಾವು ಈ ಅಬಕಾರಿ ಇಲಾಖೆನಲ್ಲಿ ಇಂಥ ಪೋಸ್ಟಿಂಗೇ ಬೇಕು, ನನಗೆ ಇಂಥ ಜಿಲ್ಲೆನೇ ಬೇಕು, ಬೆಂಗಳೂರು ಮುಖ್ಯವಾಗಿ ಬೇಕು ಅಂತ. ಏನ್ ಕಾರಣ ಇದಕ್ಕೆ? ನನಗೆ ಗೊತ್ತಾದ ಹಾಗೆ ನಿಮ್ದು ಶುಲ್ಕ ಇದೆಯಲ್ಲ, ಶುಲ್ಕಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಟೇಬಲ್ ಕೆಳಗಿನ ವಹಿವಾಟು ನಡೀತದೆ ಅಂತ ಹೇಳಿ ಹೇಳ್ತಾರೆ ಜನ. ನಿಜನಾ? ಇದು ಇವತ್ತಲ್ಲ, ಅಬಕಾರಿ ಇಲಾಖೆ ಪ್ರಾರಂಭದಾಗಿನಲ್ಲೂ ಕೂಡ ಈ ಲಂಚ ಅಂತ ಬಂದಾಗ ಅಥವಾ ಮಾಮೂಲು ಅಂತ ಯಾವ ವಿಷಯ ಬರ್ತದೆ ಆವಾಗ ಇದು ಮಾಮೂಲಾಗಿ ನಾವು ಕೂಡ ಅದನ್ನ ಸ್ವೀಕಾರ ಮಾಡ್ತೇವೆ. ಈಗ ಇಲಾಖೆಯಲ್ಲೂ ಕೂಡ ಇಲ್ಲಿ ಮಾಮೂಲು ಅಂದ್ರೆ ಸಾಮಾನ್ಯವಾಗಿ ಇದು ಟೇಬಲ್ ನ ಕೆಳಗೆ ಕೊಡುವಂತ ಹಣಕ್ಕೆ ಮಾಮೂಲು ಅಂತೀವಿ. ಸೊ ಇದು ಅವ್ಯವಹಿತವಾಗಿ ಅಬಕಾರಿ ಇಲಾಖೆಯಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ಮುಚ್ಚುಮರೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಕೂಡ
ಅತಿಯಾದ ಲಂಚಾವತಾರ ಜಾಸ್ತಿ ಆಗ್ತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ನೀವು ಬಹುಶಃ ಕಳೆದ ಒಂದು 3-4 ತಿಂಗಳಲ್ಲಿ ನಾವು ಮುಖ್ಯಮಂತ್ರಿಯವರೆಗೂ ಹೋಗಿ ಬಹಳಷ್ಟು ಹೋರಾಟವನ್ನ ಮಾಡಿದ್ವಿ ನಾವು ಅಸೋಸಿಯೇಷನ್ ಮುಖಾಂತರನೇ. ಇದು ಯಾಕೆ ಅಂತ ಹೇಳಿದ್ರೆ, ನಾವು ಈಗ ಒಂದು ಹಂತದವರೆಗಿನ ಲಂಚವನ್ನ ನಾವು ಎಲ್ಲರೂ ಕೂಡ ಸಕಟವಾಗಿ ತಿರಸ್ಕಾರ ಮಾಡಲ್ಲ. ಒಂದು ಹಂತದವರೆಗಿನ ಲಂಚವನ್ನ ನಾವು ಕೂಡ ಒಪ್ತೇವೆ, ಯಾಕಂದ್ರೆ ನಮಗೂ ಬೇಕದು. ಆದ್ರೆ ಎಲ್ಲಿ ಅದು ಅತಿ ಆಗ್ತದೆ ಆವಾಗ ನಾವು ಅಸೋಸಿಯೇಷನ್ ಮುಖಾಂತರ ಕೆಲವೊಮ್ಮೆ ಹೋರಾಟಗಳನ್ನ ಮಾಡಿ ಅದ್ರ ಬಗ್ಗೆ ಗವರ್ಮೆಂಟ್ ಮತ್ತು ಸರ್ಕಾರದ ಮನಸ್ಸನ್ನ ತೆರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದಿದೆ. ಇದು ಯಾಕೆ ಅಂತ ಹೇಳಿದ್ರೆ ಎಷ್ಟಿದೆ ಲೈಸೆನ್ಸ್ ಫೀಸ್ ಎಷ್ಟಿದೆ ಈಗ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಾದ್ರೆ ಅಥವಾ ವೈನ್ ಸ್ಟೋರ್ ಮಾಡೋದಾದ್ರೆ? ಈಗ ಒಂದು ಲೈಸೆನ್ಸ್ ಫೀಗೆ ನೋಡಿ, ಒಂದು CL7 ಲೈಸೆನ್ಸ್ಗೆ ಬೆಂಗಳೂರಿನಲ್ಲಿ 8,62,000 ರೂಪಾಯಿ ಕಟ್ಟಬೇಕು, ಅಂದ್ರೆ ಆಲ್ಮೋಸ್ಟ್ 9 ಲಕ್ಷ ರೂಪಾಯಿ. ಒಂದು ಅಂದ್ರೆ CL9 ಮಾಡ್ಬೇಕಂದ್ರೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಪ್ರತಿ ವರ್ಷವೂ ಕೂಡ ಕಟ್ಟಬೇಕು. ಅದೇ CL7 ಅಂತ ವಸತಿ ಗೃಹಗಳಿಗೆ ಕೊಡ್ತಕ್ಕಂತ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆಯಲ್ಲ, ಅದಕ್ಕೆ 9 ಲಕ್ಷದಷ್ಟು ಫೀಸ್ ಕಟ್ತೇವೆ. ಆಮೇಲೆ CL2 ಅಂತ ಈಗ ವೈನ್ ಶಾಪ್ಗಳಿಗೆ MRP ಶಾಪ್ಗಳನ್ನ ನಾವು ನೋಡಬಹುದು, ಡಿಪಾರ್ಟ್ಮೆಂಟಲ್ ಸ್ಟೋರ್ ಪ್ರಕಾರ ಆ ರೀತಿ ನಡೀತದೆ. ಈಗ ಮಹಾನಗರ ಪಾಲಿಕೆಗಳಲ್ಲಿ ಒಂದು ಸಣ್ಣದ ಶುಲ್ಕ ಇದ್ರೆ ಪುರಸಭೆಯಲ್ಲಿ ಬೇರೆ ಇರ್ತದೆ, ಪಂಚಾಯತ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಈ ರೀತಿ ಒಂದು ಲೈಸೆನ್ಸ್ ಫೀ ಅಂದಾಗ ಕರ್ನಾಟಕದಲ್ಲಿ ಸುಮಾರು 800-900 ಕೋಟಿಯಷ್ಟು ರೂಪಾಯಿ ಲೈಸೆನ್ಸ್ ಫೀ ಅಂತಾನೆ ಬರ್ತದೆ ಸಣ್ಣದ ಶುಲ್ಕದಿಂದ. ಸೊ ಇದು ಬೇರೆ ಬೇರೆ ನಗರಕ್ಕೆ ಸೀಮಿತವಾಗಿ ಅಥವಾ ಪಟ್ಟಣ ಪಂಚಾಯತ್ಗಳಿಗೆ ಸೀಮಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಣ್ಣದ ಶುಲ್ಕವನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇದಲ್ಲದೆ ಕೆಲವು ಕಾನ್ಸ್ಟಿಟ್ಯೂಷನ್, ಕೆಲವು ಫೈನ್ಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಅದರಲ್ಲೂ ಕೂಡ ರೆವಿನ್ಯೂ ಆಗ್ತದೆ. ಯಾಕಂದ್ರೆ ಪ್ರತಿ ಒಂದು ಕರ್ನಾಟಕದಲ್ಲಿ 12,500 ಸಣ್ಣದು ಇದ್ರೆ ಆ ಸಣ್ಣದಿನ ಎಲ್ಲಾ ಅಂಗಡಿಗಳ ಮೇಲೂ ಕೂಡ 1, 2 ಅಥವಾ 3 ಮೊಕದ್ದಮೆ ದಾಖಲಾಗ್ತದೆ. ಅಥವಾ ಕೆಲವೊಮ್ಮೆ ಎಲ್ಲೂ ಲೆಕ್ಕಾಚಾರ ತಪ್ಪಿದ್ದಾಗ ಸ್ಟಾಕ್ಗಳು ಜಾಸ್ತಿ ಇರೋದು, ಆದಾಗ ಎಂಟೈರ್ ಸ್ಟಾಕ್ ಅನ್ನ ಸೀಸ್ ಮಾಡಿ ಫೈನ್ಸ್ ಹಾಕ್ತಾರೆ. ಸೊ ಈ ಫೈನ್ಸ್ ಅಂಡ್ ಕಾನ್ಫಿಸ್ಕೇಷನ್ ವಿಂಗ್ ಅಲ್ಲೂ ಕೂಡ ಸುಮಾರು ರೆವಿನ್ಯೂ ಬರ್ತದೆ ಸರ್ಕಾರಕ್ಕೆ. ಸೊ ಇದಲ್ಲದೆ ಈ ರೀತಿ ನಾವು ಎಕ್ಸೈಸ್ ಡ್ಯೂಟಿ ಮತ್ತು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಕಟ್ತೀವಲ್ಲ, ಸೊ ಅದರಿಂದ ಮೇಜರ್ ರೆವಿನ್ಯೂ ಬರುವಂತ ಸರ್ಕಾರಕ್ಕೆ. ಅದೆಲ್ಲವನ್ನ ಒಟ್ಟು ಕೂಡಿಸಿದ್ರೆ ಸುಮಾರು 38,600 ಕೋಟಿಯನ್ನು ಈ ವರ್ಷ ಗುರಿ ಇದೆ. ಕಳೆದ ವರ್ಷ ನಾವು ಕಳೆದ ವರ್ಷ ಅಲ್ಲ, ಸುಮಾರು 10 ವರ್ಷಗಳಿಂದ ಅವ್ಯಾಹತವಾಗಿ ನಾವು ಕಂಟಿನ್ಯೂಸ್ ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಅಷ್ಟು ರೆವಿನ್ಯೂ ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ವಿ. ಬಹುಶಃ ಈ ವರ್ಷ ಸ್ವಲ್ಪ ಶಾರ್ಟ್ ಫಾಲ್ ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಈಗ ಲೈಸೆನ್ಸ್ ಫೀಗೆ ಸಂಬಂಧಿಸಿ ನಾವು ಮಾತಾಡ್ತಾ ಇದ್ವಿ. ಈಗ CL9ಗೆ 9 ಲಕ್ಷ ರೂಪಾಯಿ ಫೀಸ್ ಕೊಡೋದಕ್ಕಿರುತ್ತೆ, ಅದರ ಜೊತೆಗೆ 90 ಲಕ್ಷ ರೂಪಾಯಿ ಲಂಚ ನಡೀತಾ ಇದೆ ಅಂತ ನಾನು ಕೇಳಿದ್ದೆ. ಇದು ಏನ್ ಗೊತ್ತಾ, ಇದು ಈ 9 ಲಕ್ಷಕ್ಕೆ 90 ಲಕ್ಷದ ಲಂಚ ಅಂತಕ್ಕಂಥ ಒಂದು ಪ್ರಕರಣ ಮತ್ತೆ ಅದ್ರ ಬಗ್ಗೆ ಕೂಗು ಈ CL7 ಲೈಸೆನ್ಸ್ಗಳು ಕೊಡುವಾಗ ಆಗಿದ್ದಲ್ಲ. ಆಕ್ಚುಲಿ ಈ ಹೇಗೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಮುಗಿಲ್ ಮುಡ್ತು, ಆವಾಗ ನಮ್ದು ಸ್ವಲ್ಪ ಹೋರಾಟ ಜಾಸ್ತಿ ಆಯ್ತು. ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಲ್ಲ DC-ಗಳಿಗೆ ಸುಮಾರು 4 ಕೋಟಿಯಷ್ಟು 5 ಕೋಟಿಯಷ್ಟು ಲಂಚ ಕೊಟ್ಟು ಬರ್ತಾರೆ ಅಂತ. ಇಲ್ಲ, ನಾನು ಹೇಳ್ತಾ ಇರೋದು ನಾನು ಕೇಳಿದ ಪ್ರಕಾರ ಒಂದು ಲೈಸೆನ್ಸ್ಗೆ 9 ಲಕ್ಷದ ಲೈಸೆನ್ಸ್ಗೆ 90 ಲಕ್ಷದವರೆಗೆ ಲಂಚ ನಡೀತಾ ಇದೆ ಅನ್ನೋದು ಒಂದು. ಅದಕ್ಕೆ ಅವರನ್ನ ಮಾತಾಡಿಸಿದಾಗ DC-ಗಳನ್ನ ವೈಯಕ್ತಿಕವಾಗಿ ಮಾತಾಡಿಸಿದಾಗ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾವು ಈ ಪೋಸ್ಟಿಗೆ ಬರ್ಬೇಕಾದ್ರೆ 2-3 ಕೋಟಿ ರೂಪಾಯಿ ಲಂಚ ಸಂಬಂಧಿಸಿದವರಿಗೆ ಕೊಟ್ಟು ನಾವು ಬರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌದೌದು, ಕರೆಕ್ಟ್. ಅದನ್ನು ನಮ್ಮ ಹತ್ರ ಕೂಡ ಅವರು ಹೇಳ್ತಾರೆ ಕೆಲವೊಮ್ಮೆ. ಈಗ ಈ ಲಂಚಾವತಾರದ ವಿಷಯ ಬಂದಾಗ ನೋಡಿ, ಈಗ ಈ 9 ಲಕ್ಷಕ್ಕೆ 90 ಲಕ್ಷದ ಲಂಚ ಯಾಕೆ ಅಂತ ಹೇಳಿದ್ರೆ, ಈ CL7 ಲೈಸೆನ್ಸ್ ಗಳನ್ನ ಕೊಟ್ರು. CL7 ಅಂದ್ರೆ ಕರ್ನಾಟಕದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮತ್ತು ವೈನ್ ಸ್ಟೋರ್ ಲೈಸೆನ್ಸ್ ಗಳನ್ನ ಕೊಡ್ತಾ ಇಲ್ಲ, ಸುಮಾರು 22 ವರ್ಷಗಳಿಂದ ಕೊಟ್ಟಿಲ್ಲ. ಸೊ ನ್ಯಾಚುರಲಿ ಏನಾಯ್ತು, ಲೈಸೆನ್ಸ್ ಗಳಿಗೆ ಬೇಡಿಕೆ ಬಂತು. ಆವಾಗ ಈ CL7 ಲೈಸೆನ್ಸ್ ಗಳನ್ನ ಪಡೆದುಕೊಳ್ಳುವಂತ ಒಂದು ಅಡ್ಡದಾರಿಯನ್ನ ಸಣ್ಣದಾರರು ನ್ಯಾಚುರಲಿ ತಗೊಂಡ್ರು. ಯಾಕಂತ ಹೇಳಿದ್ರೆ, ಒಂದು 15 ರೂಮ್ ಅನ್ನ ಕಾರ್ಪೊರೇಷನ್ ಏರಿಯಾದಲ್ಲಿ, ಒಂದು 10 ರೂಮ್ ಅನ್ನ ಪುರಸಭೆ ಅಥವಾ ಬೇರೆ ಏರಿಯಾಗಳಲ್ಲಿ ಇದ್ರೆ, ರೂಮ್ಗಳನ್ನ ಹೊಂದಿದ್ರೆ, ಒಂದು ರೆಸ್ಟೋರೆಂಟ್ ಏರಿಯಾ ಇದ್ರೆ ಅವುಗಳಿಗೆ ಒಂದು CL7 ಲೈಸೆನ್ಸ್ಗಳನ್ನು ಕೊಡಬಹುದು ಅಂತ ಒಂದು ಕಾನೂನಿದೆ. ಸುಮಾರು ಇವತ್ತು 1,300 ಲೈಸೆನ್ಸ್ ಕರ್ನಾಟಕದಲ್ಲಿ ಇತ್ತು. ಈಗ ಅದರ ಸಂಖ್ಯೆ ಸುಮಾರು 3,000ಕ್ಕೆ ದಾಟಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸನ್ನದುಗಳನ್ನ CL7 ಸನ್ನದುಗಳಾಗಿ ಹೊಸ ಲೈಸೆನ್ಸ್ ಗಳನ್ನು ಕೊಟ್ಟರು.
ಹಾ ಹಾ ಇದು ತಗೊಂಡವ್ರು ಕೂಡ ನಮ್ಮವರೇ, ನಮ್ಮ ಸನ್ನದ್ಧರೇ, ಅಥವಾ ನಮ್ಮ ಸನ್ನದ್ಧರ ಅಲ್ದಿದ್ರೆ ಹೊಸಬ್ರು ಯಾರಾದ್ರೂ ಟ್ರೇಡಿಗೆ ಬಂದ್ರೆ ಅವರಿಗೆ ಸನ್ನದ್ದು ಬೇಕಿದ್ರೆ ಈ ರೀತಿಯ ಒಂದು ಪರಿವರ್ತನೆ ಮಾಡಿ ತಗೊಂಡ್ರು. ಸೊ ಹ್ಮ್ ಇದರಿಂದ ಏನಾಯ್ತು, ಲಂಚಾವತಾರ ಮುಗಿಲು ಮುಟ್ತು. ಒಂದು ಹ್ಮ್ ಸಣ್ಣದು ಸ್ಯಾಂಕ್ಷನ್ ಆಗಿ ಈಗ ಎಲ್ಲವೂ ಅದರ ಪ್ರತಿಯೊಂದು ತರ್ಕಬದ್ಧವಾಗಿ ಸರಿ ಇದ್ರೂ ಕೂಡ ನಿಮ್ಗೊಂದು ಸಣ್ಣದು ಇಶ್ಯೂ ಆಗಬೇಕಾದ್ರೆ ನಿಮ್ಗೆ 70 ರಿಂದ 90 ಲಕ್ಷದಷ್ಟು ಲಂಚ ಕೊಡ್ಬೇಕಾದಂತ ಸ್ಥಿತಿ. ಹ್ಮ್ ಸೊ ಇದನ್ನು ನಾವು ವಿರೋಧ ಮಾಡಿದ್ವಿ. ಇದು ಯಾಕೆ ಹ್ಮ್ ಅಂತ ಹೇಳಿದ್ರೆ, ನೋಡಿ ಈಗ ನೀವು ಹೇಳಿದಾಗೆ ಅಬಕಾರಿ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅದು ಯಾರು ತಗೊಳ್ತಾರೆ ನಮಗೂ ಗೊತ್ತಿಲ್ಲ. ಒಂದು ಹ್ಮ್ ಟ್ರಾನ್ಸ್ಫರ್ ಎಂಬ ಪ್ರಶ್ನೆ ಬಂದಾಗ ಹ್ಮ್ ಈಗ ನಮ್ಮ ಬೆಂಗಳೂರದೇ ಒಂದು 8 DC ಗಳನ್ನು ತಗೊಂಡ್ರೆ ಆ ಹ್ಮ್ 8 ವಲಯದಲ್ಲೂ ಕೂಡ ಇರ್ತಕ್ಕಂಥ DC ಗಳು ಸುಮಾರು ಪ್ರತಿಯೊಬ್ಬರು ಕೂಡ 3 ರಿಂದ 4 ಕೋಟಿ ರೂಪಾಯಿ ಲಂಚ ಕೊಟ್ಟು ಬಂದವರು. ಅದಕ್ಕೆ ಆ ಲಂಚದ ಹಣವನ್ನ ಅವರು ವಸೂಲು ಮಾಡ್ಬೇಕಲ್ಲ. ಅಟ್ಲೀಸ್ಟ್ 4 ಕೋಟಿ ಕೊಟ್ಟಂತ ಲಂಚದ ಹಣಕ್ಕೆ ಈ ಟ್ರಾನ್ಸ್ಫರ್ ಕೊಟ್ಟಂತ ದುಡ್ಡಿಗೆ ಅವ್ರು 8 ಕೋಟಿ ಆದ್ರೂ ದುಡಿಮೆ ಮಾಡ್ಬೇಕಾಗತ್ತೆ. ಹ್ಮ್ ಸೊ ಆವಾಗ ಏನ್ ಮಾಡ್ತಾರೆ, ಅವರು ನ್ಯಾಚುರಲಿ ಸನ್ನದ್ಧರ ಮೇಲೆ ಬೀಳ್ತಾರೆ. ನಮ್ಮಲ್ಲಿ ಹ್ಮ್ ಬೇರೆ ಬೇರೆ ಮೊಕದ್ದಮೆ ಆಗ್ತೀವಿ ಅಂತ ಹೆದರ್ಸೋದು, ಈ ಹ್ಮ್ ರೀತಿ ಭಯ ಓಡಿಸ್ಬಿಟ್ಟು ಕೆಲವೊಮ್ಮೆ ಇನ್ಸ್ಪೆಕ್ಟರ್ಗಳಿಗೆ ಅವರ ಅಂಡರ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಬೇಕೇ ಬೇಕು ನನ್ಗೆ ಇಷ್ಟು ತಂದ್ಕೊಡಿ ಅಂತ. ಅವರು ಹ್ಮ್ ನ್ಯಾಚುರಲಿ ಅಂಗಡಿಯವರ ಮೇಲೆ ಬಿದ್ದು ಲಂಚ ವಸೂಲಿ ಮಾಡಿ ಅವ್ರಿಗೆ ಕೊಡ್ತಾರೆ. ಇದು ಈ ತಿಂಗಳ ಪ್ರಕ್ರಿಯೆಯಿಂದ ಹಾ ತಿಂಗಳು ಕೂಡ ಕೊಡ್ಬೇಕಾಗತ್ತೆ ನೀವು ಅಧಿಕಾರಿಗಳಿಗೆ. ಹೌದೌದು, ಅದು ತಿಂಗಳು ಪ್ರತಿ ಅಂಗಡಿಯವರು ಕೂಡ ಒಂದು ಮಾಮೂಲು ಕೊಡುವಂತ ಸಿಸ್ಟಮ್ ಇದೆ. ಅಂದ್ರೆ ಹ್ಮ್ ಈಗ ನಾವು ಹ್ಮ್ ಪ್ರತಿ ಒಂದನ್ನು ಕಾನೂನು ಅಡಿಯಲ್ಲೇ ವ್ಯವಹಾರ ಮಾಡಕ್ ಆಗೋದಿಲ್ಲ, ಸ್ವಲ್ಪ ಕಾನೂನನ್ನ ಕಣ್ಣು ತಪ್ಪಿಸಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಹ್ಮ್ ಅಬಕಾರಿ ಕಾನೂನು ಹಳೇ ಕಾನೂನು, ಒಂದು ಬ್ರಿಟಿಷರ್ ಕಾಲದಲ್ಲಿ ಮಾಡಿದಂತ ಕಾನೂನು ಇದು. ಹಾ ಅದ್ರಲ್ಲಿ ಎಷ್ಟೋ ಕಾನೂನುಗಳು ಮತ್ತೆ ಕಾಯ್ದೆಗಳು ಇನ್ನೂ ಕೆಲವು ಚೇಂಜಸ್ ಆಗ್ಬೇಕಾಗಿದೆ. ಯಾಕಂದ್ರೆ ಆಗಿನ ಕಾಲ ಮಾಡಿದ್ದು ಆಗಿನ ಕಾಲಕ್ಕೆ ಸರಿ ಹೋಗ್ತಿತ್ತು. ಈಗಿನ ಕಾಲ ಲೇಟೆಸ್ಟ್ ಯುಗದಲ್ಲಿ ಆ ಹ್ಮ್ ಕಾಯ್ದೆಗಳು ಸರಿ ಆಗ್ತಾ ಇಲ್ಲ. ಅದು ಹ್ಮ್ ಕೆಲವೊಮ್ಮೆ ಏನಾಗ್ತದೆ, ಬೇರೆ ಕಾನೂನು ಅದ್ರ ಬದಲಿಗೆ ಬದಲಾವಣೆಯನ್ನ ತರಬೇಕಾಗಿದೆ, ಬಟ್ ಅದು ಹ್ಮ್ ತಂದಿಲ್ಲ. ಆದ್ರಿಂದ ಅದರ ಅಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥ ಕೂಗು ನಮ್ದು. ನಾವು ಈ ಅದನ್ನು ಕೂಡ ಕೇಳ್ತೇವೆ ಜನರಿಗೆ ಸರ್ಕಾರಕ್ಕೆ. ಈಗ ಈ ವ್ಯವಸ್ಥೆ ಸರಿಯಾದ್ರೆ ಈ ಲಂಚದ ಪ್ರಮಾಣ ಕಡಿಮೆ ಮಾಡಿದ್ರೆ ಪೂರ್ತಿ ನಿಲ್ಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಇಲಾಖೆನಲ್ಲೂ ಇದೆ ಅದು. ಅದು ಕಡಿಮೆ ಆದ್ರೆ, ನಿಮಗೆ ಕಿರುಕುಳ ಕಡಿಮೆ ಆದ್ರೆ, ನೀವು ಸೆಕೆಂಡ್ಸ್ ಮಾಡುವಂತ ಪದ್ಧತಿ ಕಡಿಮೆ ಆದ್ರೆ ಗ್ರಾಹಕರಿಗೆ ಏನಾದ್ರೂ ಲಾಭ ಆಗುತ್ತಾ? ಖಂಡಿತವಾಗಿ ಈಗ ಏನಾಗುತ್ತೆ ಅಂದ್ರೆ, ನೋಡಿ ನಮಗೂ ಕೂಡ ಅಲ್ಲಿ ನಮ್ಮ ಅಂಗಡಿಯವ್ರದ್ದು ಪ್ರಾಬ್ಲಮ್ ಇದೆ. ಸ್ವಲ್ಪ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ, ನಮ್ಗೆ 20% ಲಾಭಾಂಶ ಕೊಡ್ತಾ ಇದ್ರು. ಒಂದು ವ್ಯಾಪಾರಿಗೆ 1 ಲಕ್ಷ ರೂಪಾಯಿ ವ್ಯಾಪಾರ ಆದ್ರೆ 20,000 ರೂಪಾಯಿ ಒಂದು ಲಾಭ ಸಿಗೋದು. ಹ್ಮ್ ಈಗ ಅದನ್ನ ಏಕಾಏಕಿ ಬಿಜೆಪಿ ಸರ್ಕಾರ, ಅವಾಗ ಹಳೆಯ ಸರ್ಕಾರ ಇದ್ದಾಗ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಕಾಲದಲ್ಲಿ ಅದು ಕೂಡ ಒಂದು ಲಂಚದ ವಿಷಯಕ್ಕೇನೆ ಈ ರೀತಿಯ ಒಂದು ಮಾರ್ಪಾಡಾಯ್ತು. ಅವರು ಅದನ್ನ 10%ಗೆ ಇಳಿಸ್ಬಿಟ್ರು. 10% ಈಗ ಲಾಭ ಮಾತ್ರ ಮಾಡ್ಬೋದು ನೀವು. 1 ಲಕ್ಷದ ಮಾತ್ರ ವ್ಯಾಪಾರ ಕೊಡ್ಬೋದು ಮಾಡಿದ್ರೆ ಅಂತ. ನಿಮಗೆ 10,000 ಹೌದು ಮಾತ್ರ ಉಳಿಬೇಕು ಅನ್ನೋ ತರ. ಹೌದೌದು, ಅದರಲ್ಲಿ ಕೂಡ 1.1% ನಮ್ದು ಇದು TDS ಫಸ್ಟಿಗೆ ಕಟ್ ಮಾಡ್ಬಿಡ್ತಾರೆ, ಯಾವುದು ಇನ್ಕಮ್ ಟ್ಯಾಕ್ಸ್ಗೆ. ಸೊ ಹಾ ಸಿಗೋದೇ ಒಂದು 7 ರಿಂದ 8% ಅಂತ ಇಟ್ಕೊಳ್ಳಿ. ಅದರಲ್ಲಿ ನಮ್ಮ ಈ ಖರ್ಚನ್ನ, ಈಗಿನ ಈ ಲಂಚವನ್ನ, ಆಮೇಲೆ ಬಾಡಿಗೆಯನ್ನ ನಿಭಾಯಿಸಲಿಕ್ಕೆ ತುಂಬಾ ಕಷ್ಟ ಇದೆ. ಹ್ಮ್ ಅದಕ್ಕಾಗಿ ನಾವು ಕಾಂಪಿಟಿಷನ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಬಹಳಷ್ಟು ವ್ಯಾಪಾರ ಮಾಡದೇ ಇದ್ರೆ ವರ್ಕೌಟ್ ಆಗೋದಿಲ್ಲ ಅಂತಕ್ಕಂಥ ಕೂಗು ನಡೀತಾನೆ ಇದೆ. ಅದಕ್ಕೆ ಲಾಭಾಂಶ ಕೊಡಿ ಅಂತಕ್ಕಂಥ ನಮ್ಮ ಕೂಗು ಬಹಳ ವರ್ಷದಿಂದ ಇದೆ. ಹ್ಮ್ ಸರ್ಕಾರ ಕೊಡ್ತಾ ಇಲ್ಲ. ಈ ವರ್ಷ ಕೂಡ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಓಕೆ, ಈಗ ಲಂಚದ ವಿಷಯದಲ್ಲಿ ಅಧಿಕಾರಿಗಳದ್ದು ಈ ರೀತಿಯ ಒಂದು ಪರಿಪಾಟಲಿರ್ತದೆ. ಅವರು 4 ಕೋಟಿ ಬಂದವರು ಅದು ದುಡ್ಡು ಮಾಡ್ಬೇಕು, ಸನ್ನದ್ಧರಿಗೆ ಈ ರೀತಿಯ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ಒಟ್ಟಾಗಿ ಏನಾಗ್ತದೆ, ಲಂಚಾವತಾರ ಮುಗಿಲು ಮುಟ್ಲಿಕ್ಕೆ ಇದೇ ಕಾರಣ. ಪ್ರತಿಯೊಬ್ಬರು ಕೂಡ ಅಲ್ಲ, ಈ ಸುಖವಾಗಿಲ್ಲ. ನಾವು ಗ್ರಾಹಕರಿಗೆ ಲಾಭ ಆಗುವ ವಿಷಯ ಮಾತಾಡ್ತಾ ಇದೀವಿ. ಅಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತಾ, ಅನಗತ್ಯವಾಗಿ ಅವರಿಗೆ ಹೆಚ್ಚು ಹೊರೆ ಬೀಳ್ತಾ ಇದೆಯಾ ಗ್ರಾಹಕರಿಗೆ ಅನ್ನುವಂಥದ್ದು? ಇಲ್ಲ, ಕಡಿಮೆ ದರ್ಜೆಯಲ್ಲಿ ಸಿಗೋದಂದ್ರೆ ಸರ್ಕಾರ ಒಂದು ಫಿಕ್ಸ್ ಮಾಡಿದೆ, MRP ರೇಟ್ ಅಂತ ಮಾಡಿದಲ್ಲ. ಈಗ ಅದು ಹೌದು. ವೈನ್ ಶಾಪ್ಗಳಿಗೆ ಮಾತ್ರ ಸೀಮಿತ ಆಗ್ತದೆ. ಹೌದು, ಈಗ ಏನಾಗ್ತದೆ ಅಂತ ಹೇಳಿದ್ರೆ 10% ಲಾಭ ಕೊಟ್ಟಿರೋದ್ರಿಂದ ಗ್ರಾಹಕರಿಗೆ CL2 ಶಾಪ್ಗಳಲ್ಲಿ, ಅಂದ್ರೆ ಪಾರ್ಸೆಲ್ ಯಾರು ತಗೊಂಡು ಹೋಗ್ತಾರೆ ಅಂತವರಿಗೆ ಕೇವಲ 10% ಅಲ್ಲಿ ಸಿಗುತ್ತೆ. ಅಂದ್ರೆ ಅದೇ ಲಾಭ ನಮ್ಗೆ. ಸೊ ಆ ರೇಟಿಗೆ ಒಂದು ಫಿಕ್ಸ್ ಮಾಡಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ, ಇದೇ ರೇಟಿಗೆ ಮಾರಬೇಕು ಅಂತ. ಅದ್ರ ಬಾಟ್ಲ್ಗಳ ಮೇಲೆ ನಮೂದಿಸಿದೆ. ಸೊ ಆ ಬಾಟ್ಲ್ ಅಲ್ಲಿ ಏನ್ ರೇಟ್ ಇದೆಯೋ ಅದೇ ರೇಟಿಗೆ ಮಾರ್ತಾರೆ. ಆದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮತ್ತೆ CL7 ಮತ್ತೆ CL4ಗಳಲ್ಲಿ ಇದು ಸರ್ಕಾರ ಅದನ್ನ ಕಡಿವಾಣ ಹಾಕಿ ಇಷ್ಟಕ್ಕೆ ಮಾರಬೇಕು ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಅಲ್ಲಿ ಸರ್ವಿಸ್ ಕೊಡ್ತಾರೆ, ಅಲ್ಲಿ ನಮಗೂ ಕೂಡ ಬೇಕಾದಷ್ಟು ಖರ್ಚುಗಳು ಬೇರೆ ಇದ್ದಾವೆ. ಸರ್ವಿಸ್ ಚಾರ್ಜಸ್ ಇರ್ತವೆ, ಮತ್ತೆ ದೊಡ್ಡ ದೊಡ್ಡ ಪ್ಲೇಸ್ ಗಳನ್ನ ನೋಡ್ಬೇಕು, ಬಾಡಿಗೆ ಜಾಸ್ತಿ ಇದೆ.
ಅದಕ್ಕಾಗಿ ನಾವು ನಮ್ಮದಾದಂತ ಒಂದು 15-20% ಲಾಭವನ್ನ ಅದಕ್ಕೆ ಆಡ್ ಮಾಡಿ ವ್ಯಾಪಾರ ಮಾಡ್ತೀವಿ. ಅದರಿಂದ ಈ ಲಂಚಾವತಾರಕ್ಕೂ ಬೆಲೆ ಏರಿಕೆಗೂ ನನಗೆ ಅನ್ಸುತ್ತೆ ಅಂತ ಒಂದು ಸಂಬಂಧ ಇಲ್ಲ. ಅದರಿಂದಾಗಿ ಗ್ರಾಹಕರಿಗೆ ಕಡಿಮೆ ಆಗುತ್ತೆ ಅನ್ನೋದು ಸುಳ್ಳು, ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ಸರ್ಕಾರಕ್ಕೆ ನೀವು ಏನಾದ್ರೂ ಸಲಹೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಸರ್ಕಾರ ಬರೇ ಅಬಕಾರಿ ಆದಾಯದ ಮೇಲೆ ನಡೆಯುವುದು. ಈಗ ನಾವು ಮಾತಾಡ್ತೀವಿ ಆದಾಯದ ಬಗ್ಗೆ ಮಾತಾಡ್ತೀವಿ ಸರ್ಕಾರದ್ದು, ಆದ್ರೆ ಅಬಕಾರಿ ಅಂತ ಹೇಳಿದ್ರೆ ಎಷ್ಟೋ ಕುಟುಂಬಗಳಿಗೆ ಸಂಬಂಧಿಸಿ ನಷ್ಟ ಸಂಭವಿಸ್ತವೆ. ಹೆಣ್ಮಕ್ಳು ಇದನ್ನ ಲೈಕ್ ಮಾಡೋದಿಲ್ಲ, ಗಂಡಸರು ಬೇಕಾಬಿಟ್ಟಿ ಇದಕ್ಕಾಗಿ ಖರ್ಚು ಮಾಡುವಂತಹ ಇದೆಲ್ಲ ಪದ್ಧತಿಗಳೆಲ್ಲ ನಮ್ಮಲ್ಲಿ ಇದೆ. ಏನೋ ಲಿಮಿಟ್ ಆಗಿ ಅವನು ಕುಡಿತಾನೆ, ಒಂದು ದಿನಕ್ಕೆ ಬಹಳ ಕಡಿಮೆ ಅಥವಾ ಒಂದು ವಾರಕ್ಕೊಂದ್ಸಲ ಕುಡಿತಾನೆ, ಈ ತರ ಆದ್ರೆ ಈ ಸಮಸ್ಯೆಗಳು ಬರಲ್ಲ. ಬಹಳಷ್ಟು ಹೆಣ್ಣು ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಂಬಂಧಿಸಿ ಬಹಳ ಕಡೆ. ಅದಕ್ಕೆ ಕೆಲವು ನಿಯಮಗಳೆಲ್ಲ ಬಂದಿದೆ, ಸ್ಕೂಲ್ ಹತ್ರ ಇರಬಾರ್ದು, ದೇವಸ್ಥಾನದ ಹತ್ರ ಇರಬಾರ್ದು, ಇದೆಲ್ಲ ಆಗಿದೆ. ಅದನ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ರಿ. ನಾನು ಹೇಳುದು, ಸರ್ಕಾರ ಈ ಅಬಕಾರಿ ಆದಾಯವನ್ನೇ ನಂಬಿಕೊಂಡಿರುವ ಬದಲು ಬೇರೆ ತರದ ಆದಾಯಗಳಿಗೂ ಕೂಡ ಹೆಚ್ಚು ಮನಸ್ಸು ಮಾಡ್ಬೇಕಲ್ವಾ? ಈಗ ಬಹಳಷ್ಟು ರಾಜ್ಯಗಳು ಕೂಡ ಬಿಹಾರ ಮತ್ತು ಈಗ ನೀವು ಗುಜರಾತ್ ನಲ್ಲಿ ಇವತ್ತಿಗೂ ಕೂಡ ಅಬಕಾರಿ ಆದಾಯದ ಯಾವುದೇ ಮೂಲಗಳಿಲ್ಲ. ಯಾಕಂದ್ರೆ ಅಲ್ಲಿ ಸೇಲ್ಸ್ ಇಲ್ಲ, ಟೋಟಲ್ ಬ್ಯಾನ್, ಪಾನ ನಿಷೇಧ ಇದೆ. ಆದ್ರೂ ಕೂಡ ನೀವು ನಂಬಿ ಬಿಟ್ರೆ ಬಿಡಿ, ಗುಜರಾತ್ ನಲ್ಲಿ ಸಿಗುವಷ್ಟು ಕಳ್ಳ ಮಾರ್ಕೆಟ್ ಅಲ್ಲಿ ಕಳ್ಳದಂಧೆಯಲ್ಲಿ ಲಿಕ್ಕರು ಬಹುಶಃ ಇಂಡಿಯಾದ ಎಲ್ಲೂ ಸಿಗ್ಲಿಕ್ಕಿಲ್ವೇನೋ. ಗುಜರಾತ್ ನಲ್ಲಿ ಯಾವುದೇ ಬ್ರ್ಯಾಂಡ್ ಕೇಳಿದ್ರು ಕೂಡ ನಿಮ್ಗೆ ಕಳ್ಳದಂಧೆಯಲ್ಲಿ ಮಾಲ್ ಸಿಗುತ್ತೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲಾ ಸ್ಟೇಟ್ಗಳಲ್ಲೂ ನೋಡಾಯ್ತು. ಅವ್ರು ಎಲ್ಲಿ ಪಾನ ನಿಷೇಧ ತರ್ತಾರೆ, ಅವ್ರು ಒಂದು 2-3 ವರ್ಷ ಸುಮ್ಮನೆ ಪ್ರಾಯೋಗಿಕವಾಗಿ ಮಾಡ್ತಾರೆ. ಆಮೇಲೆ ಖಂಡಿತವಾಗಿ ಇದನ್ನ ಪಾನ ನಿಷೇಧವನ್ನ ಮತ್ತೆ ಪುನಃ ಕ್ಯಾನ್ಸಲ್ ಮಾಡ್ಬೇಕಾದಂತ ಪರಿಸ್ಥಿತಿ ನೋಡಿ. ಆಂಧ್ರದಲ್ಲಿ ಮಾಡಿದ್ರು. ಎಲ್ಲಾ ಕಡೆನೂ ಕೂಡ ಇದು ಸಕ್ಸಸ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಬಕಾರಿ ಆದಾಯ ಒಂದು ಕಡೆ ಆದ್ರೆ, ಇಲ್ಲಿ ಇದು ಏನಂತ ಹೇಳಿದ್ರೆ ಈಗ ಒಂದು ಶ್ರಮಜೀವಿಗಳಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಇದು ಲಿಕ್ಕರ್ ಅಂತ ಹೇಳೋದು ಬೇಕೇ ಬೇಕಾಗ್ತಕ್ಕಂಥ ಒಂದು ಔಷಧಿಯ ನೆಲೆಯಲ್ಲಿ ಅವ್ರು ತಗೊಳ್ಳುವಂತ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಈಗ ಫಾರಿನ್ ಕಂಟ್ರಿಗಳಲ್ಲಿ ಹೇಗೋ ಒಂದು ಸ್ಮಾಲ್ ಕ್ವಾಂಟಿಟಿ ಅವ್ರು ತಗೊಂಡು ಅವ್ರಿಗೆ ಚಳಿ ದೇಶಗಳಿರ್ತವೆ ಅಂತಲ್ಲಿ ಬೇಕೇ ಬೇಕು, ಸರಿ. ನಮ್ಮಲ್ಲೂ ಕೂಡ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವವರು, ಅವ್ರು ಬೆಳಿಗ್ಗೆನೆ ಒಂದು ತಗೊಳ್ದೇ ಇದ್ರೆ ಅವರಿಗೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಇವತ್ತಿದೆ. ಆದ್ರಿಂದ ಲಿಕ್ಕರ್ ಟ್ರೇಡ್ ಅನ್ನು ತೆಗೆದುಹಾಕಿ ಒಂದು ಸರ್ಕಾರ ನಾವು ನಡೆಸ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಸುಳ್ಳು. ಕೇವಲ ಒಂದು ಹೇಳಿಕೆಗಾಗಿ ಅಥವಾ ಚುನಾವಣಾ ಒಂದು ವೈಖರಿಗಾಗಿ ಒಂದೆರಡು ವರ್ಷ ಮಾಡ್ಬೋದು, ಬಿಟ್ರೆ ಅದು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳ್ಳದಂಧೆಯಲ್ಲಿ ಬೇಕಾದಷ್ಟು ರಾಜ್ಯಕ್ಕೆ ನುಸುಳುತ್ತೆ, ಅಲ್ಲಿ ಬರುವಂತ ಆದಾಯವು ನಿಂತು ಹೋಗಿ ಇನ್ನಷ್ಟು ಅವ್ಯವಹಾರ ಸ್ಟಾರ್ಟ್ ಆಗುತ್ತೆ. ಈಗ ಈ ಸಲದ ಬಜೆಟ್ ನಲ್ಲಿ, ಸಿದ್ದರಾಮಯ್ಯ ಅವರ ಈ ಸಲದ ಬಜೆಟ್ ನಲ್ಲಿ 2025-26 ಬಜೆಟ್ ನಲ್ಲಿ ನೀವು ಮದ್ಯ ವ್ಯಾಪಾರ ಫೆಡರೇಷನ್ ಅವರು ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ? ಏನಾದ್ರು ಮನವಿ ಕೊಟ್ಟಿದ್ದೀರಾ ಅಥವಾ ಏನ್ ನಿರೀಕ್ಷೆಗಳಿದೆ? ಅದೇ ಕೆಲವಾರು ಮಾರ್ಪಾಡುಗಳನ್ನ ಮತ್ತು ಕೆಲವು ಮಾಡಲೇಬೇಕಾದಂತ ಅನಿವಾರ್ಯತೆ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ಮುಖ್ಯಮಂತ್ರಿಗಳು ಮತ್ತೆ ಫೈನಾನ್ಸ್ ಸೆಕ್ರೆಟರಿಗಳಿಂದ ಹಿಡಿದು ಎಲ್ಲ ಕಮಿಷನರು ಅವರನ್ನೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಒಂದು ಪ್ರಬಲವಾಗಿ ನಾವು ಲಾಭಾಂಶವನ್ನ ಕೇಳಿದ್ದೇವೆ. ಇನ್ನೊಂದು ಕೆಲವು ಕಾನೂನಿನ ಬದಲಾವಣೆಗಳಾಗಬೇಕು ಅಂತಕ್ಕಂಥ ವಿಷಯಗಳನ್ನ ಮುಂದಿಟ್ಟಿದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಹಳೆಯ ಓಬಿರಾಯನ ಕಾಲದ ಕಾನೂನುಗಳು ನಮ್ಗೆ ನಿಜವಾಗಿ ವ್ಯಾಪಾರ ಮಾಡ್ಲಿಕ್ಕೆ ಆಗದ ಸ್ಥಿತಿ ಇದೆ. ಇವತ್ತು ನಾವು ಬೆಳಿಗ್ಗೆ 9 ಗಂಟೆಗೆ ನೀವು ಅಂಗಡಿ ಓಪನ್ ಮಾಡೋದಿದ್ರೆ 9 ಗಂಟೆ 1 ನಿಮಿಷಕ್ಕೆ ಮಾಡಿದ್ರು ಅದು ಕಾನೂನು ಪ್ರಕಾರ ಕೇಸ್ ಹಾಕ್ಬೋದು. 8 ಗಂಟೆ 59 ನಿಮಿಷಕ್ಕೆ ಓಪನ್ ಮಾಡಿದ್ರು ಕಾನೂನು ಪ್ರಕಾರ ಕೇಸ್ ಹಾಕ್ಬೋದು. ಸೊ ಈ ರೀತಿ ಇದ್ದಾಗ ನೀವು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಸ ಬಿತ್ತು ಅಂತ ಒಂದು ಪೇಪರ್ ಪೀಸ್ ಬಿತ್ತು ಅಂದ್ರೂ ಕೇಸ್ ಹಾಕ್ಬೋದು, ಅಥವಾ ಒಂದು ದಿನ ಅವನ ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೂ ಕೇಸ್ ಹಾಕ್ಬೋದು, 1 ನಿಮಿಷ ಲೇಟ್ ಆಗಿ ಮುಚ್ಚಿದ ಅಂದ್ರೂ ಕೇಸ್ ಹಾಕ್ಬೋದು. ಈ ರೀತಿಯ ಒಂದು ಕಾನೂನಿನ ಕೆಲವು ತೊಡಕುಗಳಿದ್ದಾವೆ. ಆಮೇಲೆ ಕೇವಲ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಬರೆಯೋದು ಹೆಚ್ಚು ಕಮ್ಮಿ ಆದ್ರೆ, ಬಾರ್ಗಳಲ್ಲಿ ಒಂದು ಬಾಟ್ಲ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಲೆಕ್ಕಾಚಾರದಲ್ಲಿ ಇದಾದ್ರೆ ಎಂಟೈರ್ ಸ್ಟಾಕ್ ಅನ್ನ ಇರ್ತಕ್ಕಂತ 1 ಕೋಟಿ ಸ್ಟಾಕ್ ಇದ್ರೂ ಕೂಡ ಅದನ್ನ ಸೀಸ್ ಮಾಡಿ ಅದರ ಮೊತ್ತವನ್ನ ಮತ್ತೆ ಪುನರಪಿ ಕಟ್ಟುವಂತ ಒಂದು ಪ್ರಕ್ರಿಯೆ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. ಸೊ ಇದೆಲ್ಲವನ್ನು ಇಟ್ಕೊಂಡು ಅಧಿಕಾರಿಗಳು ಕೂಡ ನಮ್ಮನ್ನ ಈ ರೀತಿಯ ಒಂದು ಬೆದರಿಕೆಗೆ ಒಡ್ಡಿ ಕಾನೂನಿನ ಒಂದು ದುರ್ಲಾಭ ಪಡೆದು ಅವರು ಕೂಡ ಬೇಕಾದಷ್ಟು ಲಂಚಾವತಾರ ಮಾಡ್ಲಿಕ್ಕೆ ಇದು ಒಂದು ಕಾರಣ ಆಗಿದೆ. ಅದನ್ನ ಬದಲಾವಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಯವರನ್ನ ಕೇಳಿದ್ದೇವೆ. ಆಮೇಲೆ ಇನ್ನೂ 10 ಹಲವಾರು ಪ್ರಾಬ್ಲಮ್ಗಳಿದ್ದಾವೆ. ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು 2-3 ಫ್ಲೋರ್ ಅಲ್ಲಿ ನಡೆದ್ರೆ ಒಂದು ಕೌಂಟರ್ ಮಾತ್ರ ಇಡಬಹುದು, ಅದಕ್ಕೆ ಮತ್ತೆ ಬೇರೆ ಕೌಂಟ್ರೇ ಇಡಂಗಿಲ್ಲ ಅಂತ ಹೇಳಿ. ಒಂದು 4 ಫ್ಲೋರ್ ಅಲ್ಲಿ ಒಂದು ಬಾರ್ ನಡೆದ್ರೆ ಒಬ್ಬ ಗ್ರಾಹಕ ಬಂದಾಗ 4ನೇ ಫ್ಲೋರ್ ಅಲ್ಲಿ ಕೂತವನು 1ನೇ ಫ್ಲೋರ್ ಇಂದ 4ನೇ ಫ್ಲೋರ್ ನವರಿಗೆ ತಗೊಂಡು ಹೋಗ್ಬೇಕು. ಒಂದು ಯಾವುದೇ ಕೌಂಟರ್ ಎಕ್ಸ್ಟ್ರಾ ಕೌಂಟರ್ ಹೊಂದುವಂಗಿಲ್ಲ ಅಂತಕ್ಕಂಥದ್ದು.
ಇಂಥ 10 ಹಲವಾರು ಸಮಸ್ಯೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೇವೆ, ಲಾಭಾಂಶದ ಇಟ್ಟಿದ್ದೇವೆ. ಆಮೇಲೆ ಸರ್ಕಾರದ ನಾ ಹೇಳೋದು ಹಸ್ತಕ್ಷೇಪ ಈ ಕ್ಷೇತ್ರಕ್ಕೆ ಆಗಬಾರ್ದು. ಯಾವುದೇ ಸರ್ಕಾರಿಗೆ MSI ಶಾಪ್ಗಳನ್ನ ನಡೆಸ್ತಾ ಇದ್ದಾರೆ. ಸೊ ಅದ್ ನಡೆಸಬಾರ್ದು. ಸರ್ಕಾರ ಯಾವ ರಂಗವನ್ನ ಸರ್ಕಾರ ನಡೆಸಬೇಕು, ವಿದ್ಯೆ ಸಮಾಜದಲ್ಲಿ ವಿದ್ಯೆ ಕೊಡುವಂತದ್ದು ಅಥವಾ ಬೇರೆ ವ್ಯವಸ್ಥೆಯನ್ನ ನಾಗರಿಕರಿಗೆ ಕೊಡುವಂತದ್ದನ್ನ ಮಾತ್ರ ಸರ್ಕಾರ ಮಾಡಬೇಕು. ಉಳಿದದ್ದನ್ನ ಪ್ರೈವೇಟ್ನವರಿಗೆ ಬಿಡಬೇಕು. ಈ ಪ್ರೈವೇಟ್ನವರಿಗೆ ಬಿಡುವಂತ ಕೆಲವು ರಂಗಗಳನ್ನ ಸರ್ಕಾರ ವಹಿಸಿಕೊಂಡ್ರೆ ಅದು ಖಂಡಿತ ಅನಾಹುತ ಆಗುತ್ತೆ. ಅದನ್ನು ಕೂಡ ಅವ್ರ ಗಮನಕ್ಕೆ ತಂದು MSI ಶಾಪ್ಗಳನ್ನ ಹೆಚ್ಚು ಕೊಡುವುದನ್ನ ನಿಲ್ಲಿಸಿ ನೀವು ಪ್ರೈವೇಟ್ನವರಿಗೆ ಕೊಡಿ ಶಾಪ್ಗಳನ್ನ. ನಾವು ಅಷ್ಟು ಕ್ರಮಬದ್ಧವಾಗಿ ನೀವು ನೋಡ್ಬೋದು, ಕರ್ನಾಟಕದ ಇವತ್ತು ಲಿಕ್ಕರ್ ಇಂಡಸ್ಟ್ರಿ ದೇಶದಲ್ಲೇ ಒಂದು ಮಾದರಿಯಾಗಿ ನಡೀತಕ್ಕಂಥ ಒಂದು ಇಂಡಸ್ಟ್ರಿ ಆಗಿದೆ. ಪ್ರತಿಯೊಂದು ಟ್ಯಾಕ್ಸ್ ಗಳನ್ನ ಕೂಡ 1 ಪೈಸೆ ಕೂಡ ತಪ್ಪದೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಮೊದಲಾಗಿ ನಾವು ಕಟ್ಟುಬಿಡ್ತೀವಿ, ಎಲ್ಲ ಸರ್ಕಾರ ಕೊಡುವಂತದ್ದನ್ನು ಎಲ್ಲ ಕೊಡ್ತೀವಿ, ಎಲ್ಲೂ ಫಿಲ್ಫರೇಜ್ ಇಲ್ಲ ಈಗ. ಸೊ ಆದ್ರಿಂದ ಬಹಳ ಒಂದು ಸಿಸ್ಟಮ್ಯಾಟಿಕ್, ಒಂದು ಶಿಸ್ತುಬದ್ಧವಾಗಿ ನಡೆಯುವಂತ ಒಂದು ವ್ಯವಹಾರನ್ನ ಸರ್ಕಾರ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ, ವ್ಯವಹಾರಸ್ಥರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತಕ್ಕಂಥ ಕೋರಿಕೆಯನ್ನ ಅವ್ರ ಮುಂದೆ ಇಟ್ಟಿದ್ದೇವೆ. ಇದಾಗಿತ್ತು ನಾವು ಇವತ್ತು ಎಂ ಕರುಣಾಕರ ಹೆಗಡೆ ಅವರ ಜೊತೆಗೆ ಆಡಿದಂತಹ ಮಾತುಕತೆ. ರಾಜ್ಯ ಸರ್ಕಾರಕ್ಕೆ ಸುಮಾರು ಪ್ರತಿ ವರ್ಷ 38,000 ಕೋಟಿ ರೂಪಾಯಿಯಷ್ಟು ಆದಾಯವನ್ನು ಕೊಡ್ತಾ ಇರುವಂತಹ ಅಬಕಾರಿ ಇಲಾಖೆ ಏನಿದೆ, ಈ ಅಬಕಾರಿ ಇಲಾಖೆಯಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಬಹಳಷ್ಟು ವ್ಯಾಪಾರಸ್ಥರಿಗೆ ಕಿರುಕುಳ ನಡೀತಾ ಇದೆ. ಮತ್ತು ಅಲ್ಲಿ ಏನು ಲಂಚದ ಒಂದು ಪ್ರಕ್ರಿಯೆ ಏನಿದೆ, ಒಂದು ಅಂಗಡಿಗಳವರಿಂದ ವಸೂಲು ಮಾಡುವಂತಹದ್ದು, ಇನ್ನೊಂದು ಸರ್ಕಾರಕ್ಕೆ ಈ ಪೋಸ್ಟಿಂಗ್ ಸಲುವಾಗಿ ಕೊಡುವಂತಹ ಲಂಚ, ದೊಡ್ಡ ಮೊತ್ತದ ಲಂಚ, ಇವೆಲ್ಲವೂ ಕೂಡ ಇಲ್ಲಿರುವಂತಹ ಸಮಸ್ಯೆಗಳು. ಇದನ್ನ ಸರಿ ಮಾಡಿಕೊಂಡ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ಇನ್ನೂ 2,500 ಕೋಟಿ ರೂಪಾಯಿ ಆದಾಯವನ್ನ ಈ ಭಾಗದಲ್ಲಿ ಹೆಚ್ಚಿಸಬಹುದು ಎನ್ನುವಂತಹ ಮಾತನ್ನ ಕರುಣಾಕರ ಹೆಗಡೆ ಅವರು ಹೇಳಿದ್ದಾರೆ. ಬಜೆಟ್ಗೆ ಪೂರ್ವವಾಗಿ ನಾವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿ ಈ ತರದ ಚರ್ಚೆಗಳನ್ನು ಇಟ್ಕೊಂಡಿದ್ದೀವಿ. ಈಗ ಕರ್ನಾಟಕ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ, ಒಬ್ಬೊಬ್ಬ ಪ್ರಜೆಯ ತಲೆ ಮೇಲೆ ಎಷ್ಟು ಸಾಲ ಆಗ್ತಾ ಇದೆ, ತಗೊಂಡಿರುವಂತಹ ಸಾಲ ಏನಿದೆ ಅದರಲ್ಲಿ ಬಡ್ಡಿ ಮತ್ತು ಅಸಲು ಕಟ್ಟೋದಕ್ಕೆ 50% ಹೋಗ್ತಾ ಇದೆ. ಈ ತರದೆಲ್ಲ ಸಮಸ್ಯೆಗಳಿದೆ. ಇದು ಪ್ರೀ ಬಜೆಟ್ ಡಿಸ್ಕಷನ್ ನಲ್ಲಿ ಇದನ್ನು ಕೂಡ ನಾವು ಅಡ್ರೆಸ್ ಮಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಭಾಗವಹಿಸಿದ್ದಕ್ಕೆ ತ್ರಿವರ್ಣ ನ್ಯೂಸ್ ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಕರುಣಾಕರ್ ಅವರೇ. ನಮಸ್ಕಾರ.